ಫಾರ್ ದಿ ಫಸ್ಟ್ ಟೈಮ್ ದಿನಕರ್ ತೂಗುದೀಪ್ ಅವರು ದರ್ಶನ್ ತೂಗುದೀಪ್ ಅವರ ಬಗ್ಗೆ ಇದ್ದಂತಹ ಹಲವಾರು ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟಿದ್ದಾರೆ. ಒಂದು, ಅವರು ಬೇರೆ ಬೇರೆ ಆಗಿದ್ದು ಮತ್ತು ಇವರು ಬಾಡಿಗೆ ಮನೆಯಲ್ಲಿದ್ದು ಗೆಳತಿಗೆ ಐಷಾರಾಮಿ ಮನೆಯನ್ನ ಕೊಡಿಸಿದ್ದಾರೆ ಅನ್ನುವ ವಿಚಾರ ಇರಬಹುದು, ಮತ್ತೆ ಮೂವಿ ಮಾಡಲ್ವಾ ಅನ್ನೋ ಈ ರೀತಿಯ ಹಲವು ಪ್ರಶ್ನೆಗಳಿದ್ದು ಅದೆಲ್ಲಕ್ಕೂ ಕೂಡ ಉತ್ತರ ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ದರ್ಶನ್ ಬಗ್ಗೆ ದಿನಕರ್ ಮೊದಲ ಮಾತು, ಅಣ್ಣನ ಜೊತೆ ನಾನು ಚೆನ್ನಾಗಿದ್ದೇನೆ, ನಾವು ಬೇರೆ ಆಗಿಲ್ಲವೆಂದ ದಿನಕರ್. ಹೌದು, ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ರೆಗ್ಯುಲರ್ ಬೇಲ್ ಪಡೆದ ಬಳಿಕ ದರ್ಶನ್ ಡಿಸ್ಚಾರ್ಜ್ ಆದ ಬಳಿಕ ಸಹೋದರ ದಿನಕರ್ ಮೊದಲ ಬಾರಿಗೆ ಮಾತನಾಡಿದ್ದ. ನಾನು ಅಣ್ಣ ದರ್ಶನ್ ಜೊತೆ ಚೆನ್ನಾಗಿದ್ದೇನೆ, ಅಣ್ಣ ತಮ್ಮ ಬೇರೆ ಆಗಿದ್ದೀವಿ ಅಂತ ಹೇಳಿದ್ಯಾರು? ಗಂಡ ಹೆಂಡತಿ ಮಧ್ಯೆ ಹೇಗೆ ಜಗಳವೋ ಹಾಗೆ ಅಣ್ಣ ತಮ್ಮ ಅಂದ ಮೇಲೆ ಇದ್ದೇ ಇರುತ್ತೆ ಅಂತ ದಿನಕರ್ ಹೇಳಿದ್ದಾರೆ. ದರ್ಶನ್ ಜೊತೆ ಆಗೊಮ್ಮೆ ಈಗೊಮ್ಮೆ ಮಾತನಾಡಿದ್ರು, ಅತ್ತಿಗೆ ಜೊತೆ ಯಾವಾಗಲೂ ಸಂಪರ್ಕದಲ್ಲಿ ಇದ್ದೇನೆ ಅಂತ ದಿನಕರ್ ತೂಗುದೀಪ್ ಹೇಳಿದ್ದಾರೆ. ಅದು ಮೆಸೇಜ್ ಸ್ಪ್ರೆಡ್ ಮಾಡಿರೋದು ಯಾವುದು ಸರ್, ಅವ್ರಿಗೇನು ಅಂದರೆ ಈಗ ಹೊರಗೆ ನಿಂತ್ಕೊಂಡು ನೋಡೋರಿಗೆ ಯಾವುದೋ ಒಂದು ಪಬ್ಲಿಕ್ ಅಪಿಯರೆನ್ಸ್ ಅಲ್ಲೋ ಇಲ್ಲ ಏನೋ ಒಂದು ಫಂಕ್ಷನ್ ನಡೆದಾಗ ದರ್ಶನ್ ಜೊತೆಲಿ ಅಮ್ಮ ಇದ್ದಾರೋ ಇಲ್ಲೋ ತಮ್ಮ ಇದ್ದಾನೋ ಇಲ್ವೋ ಅನ್ನೋದು ಇಲ್ಲ ಅಂತ ಅನ್ಕೊಂಡು ಆ ಅಸಂಪ್ಷನ್ಸ್ಗೆ ಹೌದು ಸ್ವಲ್ಪ ದಿನದಿಂದ ನನಗೂ ದರ್ಶನ್ಗೂ ಸ್ವಲ್ಪ ಮಾತುಗಳಾಗಿತ್ತು. ಸೊ ಅದರಿಂದ ಸ್ವಲ್ಪ ಇದೇ ಇರುತ್ತೆ ಒಂದು ಫ್ಯಾಮಿಲಿ ಅಂದಾಗ ಅದು ಬರೋದು. ಅದಾಗಿ ಎಷ್ಟೋ ವರ್ಷದಿಂದನೇ ನಾನು ಅವನು ಜೊತೆಲೇ ಇರೋದು, ಮಾತುಕತೆ. ಪಬ್ಲಿಕ್ ಅಪಿಯರೆನ್ಸ್ ಇಬ್ಬರದು ಜೊತೆಲಿ ಇರಲಿಲ್ಲ, ಯಾಕಂದರೆ ನಾನು ನನ್ನ ಸಿನಿಮಾಗಳಲ್ಲಿ ಬಿಸಿ ಇರ್ತಿದ್ದೆ, ಅವ್ರ ಸಿನಿಮಾಲ್ಲಿ ಬಿಸಿ ಇರೋರು. ಸೊ ಅದರಿಂದ ಆಗಿರಲಿಲ್ಲ. ಬಟ್ ಫ್ಯಾಮಿಲಿ ಏನೂ ಇರಲಿಲ್ಲ. ಬೆಂಗಳೂರಿಗೆ ವಾಪಸ್ಸಾದ ದರ್ಶನ್, ಇದೊಂದು ಕೆಟ್ಟ ಪರಿಸ್ಥಿತಿ, ನಾನು ದರ್ಶನ್ ಜೊತೆ ಇರ್ತೇನೆ. ಇನ್ನು ರೆಗ್ಯುಲರ್ ಜಾಮೀನು ಪಡೆದ ಬಳಿಕ ಮೈಸೂರಿನ ಫಾರ್ಮ್ ಹೌಸ್ಗೆ ಹೋಗಿ ವಿಶ್ರಾಂತಿ ಪಡೆದಿದ್ದ ದರ್ಶನ್ ಬೆಂಗಳೂರಿಗೆ ವಾಪಸ್ಸಾಗಿದ್ದಾರೆ. ಬೆಂಗಳೂರಿನ ಮನೆಯಲ್ಲೇ ಫಿಸಿಯೋಥೆರಪಿ ನಡೀತಾ ಇದೆ. ಮುಂದೆ ಶಸ್ತ್ರಚಿಕಿತ್ಸೆ ನಡೆಸಬೇಕೆ ಅಥವಾ ಬೇಡವೇ ಅನ್ನೋದನ್ನ ವೈದ್ಯರು ನಿರ್ಧರಿಸಲಿದ್ದಾರೆ ಅಂತ ದಿನಕರ್ ಹೇಳಿದ್ದಾರೆ. ದರ್ಶನ್ಗೆ ಈ ಸ್ಥಿತಿ ಬರಬಾರದಾಗಿತ್ತು, ಇದೊಂದು ಕೆಟ್ಟ ಪರಿಸ್ಥಿತಿ ಅಂತಲೂ ದಿನಕರ್ ಬೇಸರ ವ್ಯಕ್ತಪಡಿಸಿದ್ದಾರೆ. ಯಾವುದೇ ಪರಿಸ್ಥಿತಿಯಲ್ಲಿದ್ದರೂ ನಾನು ದರ್ಶನ್ ಜೊತೆ ಇರ್ತೀನಿ, ನನ್ನ ಜೊತೆ ದರ್ಶನ್ ಇರ್ತಾರೆ ಅಂತಲೂ ಹೇಳಿದ್ದಾರೆ. ಸೊ ಮೈಸೂರಲ್ಲಿ ದರ್ಶನ್ ಅವರು ಹೇಗಿದ್ದಾರೆ, ಅವರ ಆರೋಗ್ಯ ಸ್ಥಿತಿ ಹೇಗಿದೆ ಅಂತ? ಸರ್ ಅವರು ಬೆಂಗಳೂರಿಗೆ ಬಂದಾಯ್ತು ಸರ್. ಅವರು ಅದೇ ಡಾಕ್ಟರ್ ಹತ್ರ ಟೆಸ್ಟಿಂಗ್ ಎಲ್ಲ ಆಗಿ ಟ್ರೀಟ್ಮೆಂಟ್ ಎಲ್ಲ ಏನು ಅಂತೆಲ್ಲ ಬರ್ಸ್ಕೊಂಡು ಅವರೊಂದು ಪ್ರಿಸ್ಕ್ರೈಬ್ ಮಾಡಿದ್ದಾರೆ. ಅದನ್ನೆಲ್ಲನೂ ಈಗ ಇಲ್ಲಿ ಮನೆಯಿಂದನೇ ಅದನ್ನ ತಗೋತಾರೆ. ಡೈಲಿ ಫಿಸಿಯೋಥೆರಪಿ ಎಲ್ಲ ನಡೀತಾ ಇದೆ. ಸೊ ಅಜಯ್ ಹೆಗ್ಡೆ ಅವರು ಎಲ್ಲ ಫುಲ್ ಟೆಸ್ಟ್ ಎಲ್ಲ ಮಾಡಿ ಅವರು ಕಾಲ್ ತಗೋತಾರೆ, ಏನು ಮಾಡಬೇಕು ದರ್ಶನ್ಗೆ, ಯಾವ ಥರ ಟ್ರೀಟ್ ಮಾಡಬೇಕು ಅಂತ. ಸೊ ಈಗ ದರ್ಶನ್ ನೀಟಾಗಿ ನಡೆಯೋ ಥರ ಆಗಬೇಕು ಅನ್ನೋದೊಂದೇ ನಮ್ಮಗಳ ಪ್ರೇಯರ್. ಈಗ ಅಂದರೆ ಯಾವಾಗ ಆಪರೇಷನ್ ಅಂತ ಏನಂತ ಫಿಸಿಯೋಥೆರಪಿಯಲ್ಲೇ ಅವ್ರಿಗೆ ಟ್ರೀಟ್ಮೆಂಟ್ ಇರುತ್ತಾ ಅಥವಾ ಆಪರೇಷನ್ಗೆ ಏನು ಸಜೆಸ್ಟ್ ಮಾಡಿದ್ದಾರೆ? ಅದೇ ಅದು ಅಜಯ್ ಹೆಗ್ಡೆ ಅವರು ನಮ್ಮ ಡಾಕ್ಟ್ರು ಡಿಸೈಡ್ ಮಾಡ್ತಾರೆ ಸರ್. ನಮ್ಗಿಂತ ಬೆಟರ್ ಅವರು ನಮ್ಮ ಬಾಡಿನ ನಮ್ಮ ಬಾಡಿನೇ ಇರ್ಬೋದು, ಬಟ್ ಅದನ್ನ ಡಾಕ್ಟ್ರು ಅವರು ಒಬ್ರಿಗೆ ಅದು ಕರೆಕ್ಟಾಗಿ ಗೊತ್ತಿರುತ್ತೆ ನಮ್ಮ ಬಾಡಿ ಯಾವುದಕ್ಕೆ ಹೆಂಗೆ ಸ್ಪಂದಿಸುತ್ತೆ ಅಂತ. ಸೊ ಅವರು ಕಾಲ್ ತಗೋತಾರೆ ಸರ್ ಅದ್ರ ಮೇಲೆ. ಇಂಥದ್ದೊಂದು ಘಟನೆ ಆದಂಥ ಸಂದರ್ಭದಲ್ಲಿ ನೀವು ಅವ್ರಿಗೆ ಸಾಥ್ ಕೊಟ್ಟಂಥದ್ದಾಗಿರ್ಬೋದು, ಮತ್ತು ಆ ಒಂದು ಸಂದರ್ಭದಲ್ಲಿ ನಿಮ್ಮ ಒಂದು ರಿಯಾಕ್ಷನ್ ಹೇಗಿತ್ತು ಏನಂತ? ಅದೇ ಈ ಥರದೊಂದು ಪರಿಸ್ಥಿತಿ ಬರಬಾರ್ದಿತ್ತು ಜೀವನದಲ್ಲಿ ಅಂತ ಅಂದ್ಕೊಂಡಿದ್ವಿ. ಬಂದಾಗ ಸ್ವಲ್ಪ ಬೇಜಾರು ಆಯಿತು. ಬಟ್ ಏನು ಅನ್ನೋದು ಆಮೇಲೆ ಕ್ರಮೇಣ ಎಲ್ಲ ದರ್ಶನ್ ಹತ್ರ ಮಾತಾಡಿದಾಗ ಎಲ್ಲ ನೋಡಿದಾಗ ಸತ್ಯ ಏನು ಅಂತ ನಮಗೆ ಗೊತ್ತು. ಸೊ ಈಗ ಅದು ಕೋರ್ಟಲ್ಲಿದೆ, ನ್ಯಾಯಾಂಗ ನಮಗೆ ನಿಜ ಏನು ಅನ್ನೋದನ್ನ ಹೊರಗೆ ತರುತ್ತೆ ಅನ್ನೋದು ಕಾನ್ಫಿಡೆನ್ಸ್ ನಮಗಿದೆ. ಸೊ ಅಲ್ಲಿದ್ಮೇಲೆ ನಾವು ಅದ್ರ ಬಗ್ಗೆ ಜಾಸ್ತಿ ಮಾತಾಡಬೇಕಾಗಿಲ್ಲ. ಒಂದು ದೊಡ್ಡ ರಿಲೀಫ್ ಇಲ್ಲ ಅಂದರೆ ಈಗ ದರ್ಶನ್ ಅವರು ನಮ್ಮ ಜೊತೆಲಿ ಇದ್ದಾರೆ, ಈಗ ಸದ್ಯ ಪ್ರೆಸೆಂಟ್ ಒಟ್ಟಿಗೆ ಇದ್ದಾರೆ ಅನ್ನೋದೇ ಖುಷಿ. ಇಂಥದೇ ಸಂದರ್ಭ ಬಂದಾಗ ಅಣ್ಣನ ಬೆನ್ನೆಲುಬಾಗಿ ಮತ್ತೆ ಅತ್ತಿಗೆ ಜೊತೆಗೆ ನಿಂತ್ಕೊಂಡ್ರಿ, ಈ ಒಂದು ಸಂದರ್ಭ ಹೇಗಿತ್ತು? ಮತ್ತೆ ಆ ಒಂದು ಸಿಚುವೇಶನ್ ಅಲ್ಲಿ ಅಣ್ಣನ ನೋಡಿದಾಗ ಹೇಗೆ ಅನಿಸ್ತಾ ಇತ್ತು ಏನು? ಸರ್, ಜೊತೆಗೆ ನಿಲ್ಲೋದು ಒಬ್ಬ ತಮ್ಮನಾಗಿ ನನ್ನ ಧರ್ಮ ಸರ್. ಯಾವುದೇ ಪರಿಸ್ಥಿತಿಲಿದ್ರು ನಾನು ಅವನ ಜೊತೆಲಿ ಇದ್ದೇ ಇರ್ತೀನಿ. ಇಲ್ಲ ನಾನು ಯಾವುದೇ ಪರಿಸ್ಥಿತಿಲಿದ್ರು ದರ್ಶನ್ ನನ್ನ ಜೊತೆಲಿ ಇರ್ತಾನೆ. ಸೊ ಅದು ಮತ್ತೆ ನಮ್ಮ ಅಕ್ಕನೂ ಅಷ್ಟೇ. ಯಾವುದೇ ಪರಿಸ್ಥಿತಿಲಿ ಇಬ್ಬರು ತಮ್ಮಂದಿರಿದ್ರು ನಮ್ಮ ಅಕ್ಕ ನಮ್ಮ ಜೊತೆಲಿ ನಿಂತಿರ್ತಾರೆ. ನಮ್ಮ ಭಾವ ಆಗಿರ್ಬೋದು, ನಮ್ಮ ಅಕ್ಕ ಆಗಿರ್ಬೋದು, ನಮ್ಮ ಅಕ್ಕನ ಮಕ್ಕಳಾಗಿರ್ಬೋದು, ನಮ್ಮ ಅತ್ತಿಗೆ ಆಗಿರ್ಬೋದು, ನಮ್ಮ ಅಣ್ಣನ ಮಗ ಆಗಿರ್ಬೋದು, ನಾನಾಗಿರ್ಬೋದು, ನನ್ನ ಮಕ್ಕಳಾಗಿರ್ಬೋದು, ನನ್ನ ಹೆಂಡತಿ, ಎಲ್ಲರೂ ಯಾರೇ ಪರಿಸ್ಥಿತಿ, ಇಷ್ಟು ಜನಕ್ಕೆ ಏನೇ ಆದರೂ ಎಲ್ಲರೂ ಇದ್ದೇ ಇರ್ತೀವಿ ಸರ್ ಅಲ್ಲಿ. ಸೊ ಆ ಥರ ಇದು ಅದನ್ನು ತುಂಬ ಯಾರು ಮಾಡದೇ ಇರೋದು ನಾನು ಮಾಡಿದೆ ಅನ್ನೋ ಥರದ್ದೇನಿಲ್ಲ. ಸೊ ಆ ಥರ ಇರ್ತೀವಿ. ಆ್ಯಂಡ್ ಒಂದು ಖುಷಿ ಅದೇ, ಇವಾಗ ಎಲ್ಲರೂ ಫ್ಯಾಮಿಲಿಯಲ್ಲಿ ಹ್ಯಾಪಿ ಆಗಿದ್ದೀವಿ ಸರ್. ಏನಂದರೆ ದರ್ಶನ್ ಅವರು ನಮ್ಮ ಜೊತೆಲಿದ್ದಾರೆ ಆ್ಯಂಡ್ ಅವರು ಟ್ರೀಟ್ಮೆಂಟು ಕರೆಕ್ಟಾಗಿ ನಡೀತಾ ಇದೆ. ಸೊ ಆದಷ್ಟು ಬೇಗ ಗುಣಮುಖರಾಗ್ತಾರೆ ಆ್ಯಂಡ್ ಸಿನಿಮಾಗಳು ಮಾಡ್ತಾರೆ. ಅವ್ರ ಅಭಿಮಾನಿಗಳಿಗೂ ಖುಷಿ ಆಗುತ್ತೆ ಇದರಿಂದ ಅವ್ರ ಸಿನಿಮಾ ಬಂದಾಗ. ಸೊ ಎವ್ರಿ ಒನ್ ಆರ್ ಹ್ಯಾಪಿ ಸರ್. ಈಗ ಅಣ್ಣನಿಗಾಗಿ ದಿನಕರ್ ಸಿನಿಮಾ 2026ಕ್ಕೆ ಸಿನಿಮಾ ಸಾಧ್ಯತೆ. ಸದ್ಯಕ್ಕೆ ವಿಶ್ರಾಂತಿಯಲ್ಲಿರುವ ದರ್ಶನ್ ಸಿನಿಮಾ ಚಟುವಟಿಕೆಯಲ್ಲಿ ತೊಡಗಲಿದ್ದಾರೆ. 2 ಸಿನಿಮಾ ಮುಗಿದ ಮೇಲೆ ಅಣ್ಣನಿಗಾಗಿ ದಿನಕರ್ ಚಿತ್ರ ನಿರ್ದೇಶಿಸಲಿದ್ದಾರೆ. ನವಗ್ರಹ ಪಾರ್ಟ್ 2 ಕೂಡ ನಿರ್ಮಾಣ ಮಾಡೋ ಆಲೋಚನೆಯಲ್ಲಿ ದಿನಕರ್ ಇದ್ದಾರೆ. ಅದಕ್ಕಿಂತ ಮೊದಲು ಅಳಿಯ ಚಂದು ಇಂಟ್ರೊಡ್ಯೂಸ್ ಮಾಡೋ ಆಲೋಚನೆಯಲ್ಲಿ ತೂಗುದೀಪ ಕುಟುಂಬ ಇದೆ.
ದರ್ಶನ್ ಜೊತೆ ಸಿನಿಮಾ ಮಾಡೋದಂತೂ ಕನ್ಫರ್ಮು 2026 ಮೋಸ್ಟ್ಲಿ ಆಗ್ಬೋದು, ಯಾಕಂದ್ರೆ ಈಗ ಇನ್ನೂ 2 ದರ್ಶನ್ ಸಿನಿಮಾಗಳಿದೆ, ಅದೆರಡು ಮುಗಿದ ಮೇಲೆ ಮಾಡ್ಬೋದು. ಚಂದುನ ಲಾಂಚ್ ಮಾಡಬೇಕು ಅಂತ, ಅಂದರೆ ದರ್ಶನ್ ಸಿನಿಮಾ ಮಾಡೋಕ್ಕಿಂತ ಮುಂಚೆ ಚಂದುನ ಲಾಂಚ್ ಮಾಡ್ತೀನಿ. ಅಂದರೆ ಅದಕ್ಕೆ ಇನ್ನೂ ಬರೀ ಒಂದು ಲೈನ್ ಅಂದ್ಕೊಂಡಿದ್ದೀನಿ, ಸ್ವಲ್ಪ ಬರೆಯೋ ಕೆಲಸ ಎಲ್ಲ ಇದೆ. ಸೊ ಅದಕ್ಕೆಲ್ಲ ಎಷ್ಟು ಟೈಮ್ ಆಗುತ್ತೆ ನೋಡಿಕೊಂಡು ನೆಕ್ಸ್ಟ್ ದರ್ಶನ್ ಸಿನಿಮಾದಕ್ಕೂ ಬಿಫೋರ್ ಹೆಂಗೆ ಅಂತ ಅದೆಲ್ಲ ಒಂಚೂರು ಪ್ಲಾನ್ ಮಾಡ್ಕೊಂಡು ಮಾಡಬೇಕು. ಒಟ್ಟಿನಲ್ಲಿ ರೇಣುಕಾ ಮರ್ಡರ್ ಕೇಸ್ ಬಳಿಕ ನಿಧಾನವಾಗಿ ದರ್ಶನ್ ಚಿತ್ರ ಚಟುವಟಿಕೆಯಲ್ಲಿ ನಿರತರಾಗ್ತಾ ಇದ್ದಾರೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.